ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಯೋಹಾನ 6ನೇ ಅಧ್ಯಾಯ 63ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಬದುಕಿಸುವಂಥದ್ದು ಆತ್ಮವೇ, ಮಾಂಸವು ಯಾವುದಕ್ಕೂ ಬರುವುದಿಲ್ಲ. ನಾನು ನಿಮಗೆ ಹೇಳಿರುವ ಮಾತುಗಳೇ ಆತ್ಮವಾಗಿಯೂ ಜೀವವಾಗಿಯೂ ಅವೇ ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ದೇವರ ಬಾಯಿಂದ ಹೊರಡುವಂತ ಪ್ರತಿಯೊಂದೊಂದು ಮಾತುಗಳು ಅದು ನಮ್ಮನ್ನ ಏನ್ ಮಾಡುವಂತದ್ದಾಗಿದೆ, ಬದುಕಿಸುವಂತದ್ದಾಗಿದೆ. ನಾವಿವತ್ತು ನಾಶನದ ಮಾರ್ಗದಲ್ಲಿ ನಡೀತಾ ಇದ್ದೆವು. ಯಾವಾಗ ದೇವರ ಮಾತುಗಳು, ದೇವರ ಸುವಾರ್ತೆ ನಮ್ಮ ಜೀವಿತದಲ್ಲಿ ಬಂದಿತೋ ಆಗ ನಾವು ಏನಾದ್ವಿ, ಬದುಕುವವರಾದ್ವಿ. ನಾಶನದ ಮಾರ್ಗದಿಂದ ದೇವರ ಮಾತುಗಳು ನಮ್ಮನ್ನ ತಪ್ಪಿಸಿತು. ಪ್ರೀತಿಯುಳ್ಳ ದೇವಜನರೇ, ಮಾಂಸವು ಅದು ಯಾವುದಕ್ಕೂ ಬರುವುದಿಲ್ಲ, ಬದುಕಿಸುವಂಥದ್ದು ಆತ್ಮವಾಗಿದೆ. ದೇವರು ನಮ್ಮನ್ನ ಬದುಕಿಸಿ ತನ್ನ ನುಡಿಯ ಪ್ರಕಾರ ನಮ್ಮನ್ನ ನಡೆಸುವವರಾಗಿದ್ದಾರೆ. ದೇವರ ಮಾತುಗಳು ಅದು ನಮ್ಮನ್ನ ಪ್ರತಿ ದಿನವೂ ನಮ್ಮನ್ನ ಚೈತನ್ಯ ಪಡಿಸುವಂತದ್ದಾಗಿದೆ. ಮಾಂಸದ ಕಾರ್ಯಗಳು ಅಳಿದು ಹೋಗುವಂತದ್ದಾಗಿದೆ. ಮಾಂಸವು ಅದು ನಶಿಸಿ ಹೋಗುವಂತದ್ದಾಗಿದೆ. ಆದರೆ ದೇವರ ಮಾತುಗಳು ನಮ್ಮನ್ನ ಬಲಪಡಿಸಿ, ನಮ್ಮನ್ನ ಸ್ಥಿರಪಡಿಸಿ, ಅದು ನಮ್ಮನ್ನ ನಡೆಸುವಂತದ್ದಾಗಿದೆ. ಮಾಂಸವು ಅದು ಯಾವುದಕ್ಕೂ ಬರುವುದಿಲ್ಲ, ದೇವರ ಮಾತುಗಳು ಅದು ನಮ್ಮನ್ನ ನಡೆಸುವಂತದ್ದಾಗಿದೆ. ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ದೇವರೇ, ನಿಮ್ಗೆ ಸ್ತೋತ್ರ ಸ್ವಾಮಿ. ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳು ನೀನು ಮುಟ್ಟು ಕರ್ತೇನೆ ಅಪ್ಪ. ನೀನು ಅವರ ಜೀವಿತಗಳಲ್ಲಿ ನಿನ್ನ ಮಾತುಗಳು ಕ್ರಿಯೆ ಮಾಡು ಸ್ವಾಮಿ. ಬದುಕಿಸುವಂಥದ್ದು ಆತ್ಮವೇ ಅಂತ ಹೇಳಿದ್ಯಲ್ಲ ಸ್ವಾಮಿ, ನಿನ್ನ ಮಾತುಗಳು ಅವರ ಜೀವಿತಗಳಲ್ಲಿ ಕ್ರಿಯೆ ಮಾಡಲಿ ದೇವ. ನಿಮ್ಮ ನಾಮಕ್ಕೆ ಸ್ತೋತ್ರ ಕರ್ತೇನೆ, ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.